ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ರೆ ಲಾಸ್ ಆಗಿಬಿಡ್ತೀವಿ, ತುಂಬಾ ಕೆಳಗೆ ಹೋಗ್ಬಿಡ್ತೀವಿ, ಬಿದ್ದೋಗ್ಬಿಡ್ತೀವಿ, ಮನೆ ಮಟ್ಟ ಕಲ್ತ್ಕೊಳ್ತೀವಿ ಅನ್ನೋವಂಥ ಏನಿದೆ ಅದು ತಪ್ಪು ಅಭಿಪ್ರಾಯ. ಇಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದಾವೆ ಎಲ್ಲ ಫ್ಯಾಕಲ್ಟಿಗಳು. ನಮಗೇನೇ ಸಜೆಷನ್ ಅಥವಾ ಇನ್ಫಾರ್ಮೇಷನ್ ಬೇಕಾದರೂ ಅವರು ಹೆಲ್ಪ್ ಮಾಡ್ತಾರೆ. ಯಾವುದ್ರಲ್ಲಿ ಹಾಕಬೇಕು, ಯಾವುದ್ರಲ್ಲಿ ತೆಗಿಬೇಕು, ಯಾವಾಗ ಏನು ಮಾಡಬೇಕು ಅನ್ನೋದು ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಹೆಲ್ಪ್ ಮಾಡ್ತಾರೆ. ಸೊ ವಂಡರ್ಫುಲ್ ಕ್ಲಾಸ್. ಯಾಕಂದರೆ 3 ಡೇಸಲ್ಲಿ ನಮಗೆ ಚೆನ್ನಾಗಿ ಈ ಒಂದು ಮಾರ್ಕೆಟಿಂಗ್ ರಿಲೇಟೆಡ್ ಏನು ನಮ್ಗೆ ಕ್ವೈರೀಸ್ ಇದೆಯಲ್ಲ, ಸೊ ಅವನ್ನೆಲ್ಲನೂ ನಮಗೆ ಫುಲ್ಫಿಲ್ ಮಾಡಿದ್ದಾರೆ ಮನೋಜ್ ಸರ್ ಆ್ಯಂಡ್ ಟೀಮು. ಸೊ ಥ್ಯಾಂಕ್ಸ್ ಟು TD ಅಕಾಡೆಮಿ. ಇದಕ್ಕಿಂತ ಮುಂಚೆ ಫುಲ್ ಲಾಸಲ್ಲಿದ್ದೆ ಸರ್. ನಾವೊಂದು 80,000-90,000 ಇಂಟ್ರಾಡೇ ಮಾಡೋದು, ಆಪ್ಷನ್ಸ್ ಬೈಯಿಂಗ್ ಮಾಡೋದು, ಇದೇ ಥರ ಮಾಡ್ತಾ 1 ಲಕ್ಷ 1 ಲ್ಯಾಕ್ 1.5 ಲ್ಯಾಕ್ ಲಾಸಲ್ಲಿದ್ದೆ ಸರ್. ನಾನು ಆನ್ಲೈನಲ್ಲಿ ಗೋಲ್ಡ್ ಕೋರ್ಸ್ ತೊಗೊಂಡ ಮ್ಯಾಕ್ಸಿಮಮ್ ನನ್ನ ಲಾಸ್ ಎಲ್ಲ ಕವರ್ ಆಗಿ ಇವಾಗ ಒಂದು 30,000-40,000 ಪ್ಲಸ್ಸಲ್ಲಿದ್ದೀನಿ ಸರ್ ನಾನು. ಡೆಫಿನೆಟ್ಲಿ ಇದು ಬರೋಕ್ಕಿಂತ ಮುಂಚೆ ಒಪಿನಿಯನ್ಸ್ ಲೈಕ್ ಕೈಂಡ್ ಆಫ್ ಗ್ಯಾಮ್ಲಿಂಗ್ ಅನ್ನೋ ಥರ ಇತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಇಲ್ಲಿ ಬಂದಾದಮೇಲೆ ಸ್ಟ್ರಾಟಜೀಸು ಮತ್ತು ಕೆಲವೊಂದು ಟೆಕ್ನಿಕ್ಸ್ ಎಲ್ಲ ನೋಡಿದ್ಮೇಲೆ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಗೇಮ್ ಅಂತ ಅನಿಸುತ್ತೆ. ಇವಾಗ ಏನು ಕಲ್ತಿದ್ರಲ್ಲ ಅದು ನಾಳೆಯಿಂದ ಪ್ರಾಕ್ಟೀಸ್ ಮಾಡಿ ಲಾಸ್ಟಿಗೆ ಬರೋದೇ ಪ್ರಾಫಿಟ್ಟು. ನಾಳೆಯಿಂದನೇ ದುಡ್ಡು ಮಾಡ್ತೀನಿ ಅಂತ ಬರಬೇಡಿ. ನಾಳೆಯಿಂದ ಅಟ್ಲೀಸ್ಟ್ ನಾನು ಹೇಳ್ತಿರೋದು ಸಣ್ಣ ಪುಟ್ಟ ಅಮೌಂಟ್ ಹಾಕ್ಕೊಂಡು ಏನಾರು ಡೌಟ್ಸ್ ಕೇಳಿ ನಮ್ಮನ್ನು. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 0000200068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ. ಫಸ್ಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಫಾರ್ TD ಅಕಾಡೆಮಿ ಆ್ಯಂಡ್ ಮನೋಜ್ ಸರ್. ಆ್ಯಕ್ಚುಲಿ ಈ 3 ಡೇಸ್ ಏನು ನಾವು ಅಟೆಂಡ್ ಮಾಡಿದ್ವಿ ಕ್ಲಾಸು, ಇಟ್ ಈಸ್ ಸೋ ಇನ್ಫಾರ್ಮೇಟಿವ್. ಮತ್ತು ಐ ಆಮ್ ನ್ಯೂ ಟು ದಿಸ್ ಸ್ಟಾಕ್ ಮಾರ್ಕೆಟ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಐ ಹ್ಯಾವ್ ಝೀರೋ ನಾಲೆಡ್ಜ್. ಬಟ್ ಅವ್ರು ಹೇಳ್ಕೊಟ್ಟಿದ್ದ ರೀತಿ ಆಗಲಿ ನಾವು ಇದನ್ನು ಮಾಡ್ಬೋದು ಅಂತ ಒಂದು ಭರವಸೆ ಬಂದಿದೆ. ಮತ್ತು ಸಪೋರ್ಟಿವ್ ಆಗಿದ್ದಾರೆ ಎಲ್ಲ ಟೀಮು ಕೂಡ. ನಮಗೇನು ಈಗ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ರೆ ಲಾಸ್ ಆಗಿಬಿಡ್ತೀವಿ, ತುಂಬಾ ಕೆಳಗೆ ಹೋಗ್ಬಿಡ್ತೀವಿ, ಬಿದ್ದೋಗ್ಬಿಡ್ತೀವಿ, ಮನೆ ಮಟ್ಟ ಕಲ್ತ್ಕೊಳ್ತೀವಿ ಅನ್ನೋವಂಥ ಏನಿದೆ ಅದು ತಪ್ಪು ಅಭಿಪ್ರಾಯ. ಇಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದಾವೆ ಎಲ್ಲ ಫ್ಯಾಕಲ್ಟಿಗಳು. ನಮಗೇನೇ ಸಜೆಷನ್ ಅಥವಾ ಇನ್ಫಾರ್ಮೇಷನ್ ಬೇಕಾದರೂ ಅವರು ಹೆಲ್ಪ್ ಮಾಡ್ತಾರೆ. ಯಾವುದ್ರಲ್ಲಿ ಹಾಕಬೇಕು, ಯಾವುದ್ರಲ್ಲಿ ತೆಗಿಬೇಕು, ಯಾವಾಗ ಏನು ಮಾಡಬೇಕು ಅನ್ನೋದು ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಹೆಲ್ಪ್ ಮಾಡ್ತಾರೆ. ಸೊ ಹಾಗಾಗಿ ಭಯ ಇಲ್ದಿರ ಇದರಲ್ಲಿ ನಾವು ಮಾಡ್ಬೋದು. ಇದನ್ನು ಚೆನ್ನಾಗಿ ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅದು ಒಂದೇ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಬೇಕಾಗಿರೋವಂಥದ್ದು. ಮತ್ತು ಪೇಷನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್. ಸೊ ಇದರಲ್ಲಿ ಮಾಡೋದ್ರಿಂದ ಈಗ ನಾವು ಕೆಲಸಕ್ಕೆ ಹೋಗ್ಬೋದು, ಮತ್ತು ಬೇರೆ ಒಂದು ಬಿಸ್ನೆಸ್ ಮಾಡ್ಬೋದು. ಇದು ಎಲ್ಲದಕ್ಕಿಂತಲೂ ಸ್ಟಾಕ್ ಮಾರ್ಕೆಟಲ್ಲಿ ಏನು ಮಾಡೋದಿದೆ ಅದರಲ್ಲಿ ಹೆಚ್ಚಾಗಿ ನಾವು ದುಡಿಬೋದು ಅನ್ನೋ ಒಂದು ಅರ್ಥ ಆಗಿದೆ. ಸೊ ಇದನ್ನು ಎಲ್ಲರೂ ಮಾಡಿ. ಮತ್ತು TD ಅಕಾಡೆಮಿನಲ್ಲಿ ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ. ಪ್ರತಿಯೊಂದು ಕಾನ್ಸೆಪ್ಟನ್ನು ತುಂಬ ಬ್ರೀಫಾಗಿ ಪೂರ್ತಿ ಎಕ್ಸ್ಪ್ಲೇನ್ ಆಗಿ ಎಲ್ಲರಿಗೂ ಅರ್ಥ ಆಗೋವಂಥ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ನನಗಂತೂ ಭಾಳ ಇಷ್ಟ ಆಯಿತು ಮತ್ತು ತುಂಬ ಕಲ್ತ್ಕೊಂಡಂಗೆ ಆಯಿತು. ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ಏನಿದೆ ಏನು ಭಯ ಇಲ್ದಿರ ಮಾಡಬೇಕು ಅನ್ನೋವಂಥದ್ದು ನನಗೆ ಕಾನ್ಫಿಡೆನ್ಸ್ ಬಂದಿದೆ. ಸರ್ ನಮಸ್ತೆ. ನಾವು ಬೆಳಗಾವಿಯಿಂದ ಬಂದೀವಿ. ನಾವು ಟೋಟಲಿ 5 ಜನ ಬಂದಿದ್ದೀವಿ TD ಅಕಾಡೆಮಿಯಲ್ಲಿ ಒಂದು ಗೋಲ್ಡ್ ಕೋರ್ಸ್ ತೊಗೊಳ್ಳಿಕ್ಕೆ. ಸೊ ವಂಡರ್ಫುಲ್ ಕ್ಲಾಸ್. ಯಾಕಂದರೆ 3 ಡೇಸಲ್ಲಿ ನಮಗೆ ಚೆನ್ನಾಗಿ ಈ ಒಂದು ಮಾರ್ಕೆಟಿಂಗ್ ರಿಲೇಟೆಡ್ ಏನು ನಮ್ಗೆ ಕ್ವೈರೀಸ್ ಇದೆಯಲ್ಲ, ಸೊ ಅವನ್ನೆಲ್ಲನೂ ನಮಗೆ ಫುಲ್ಫಿಲ್ ಮಾಡಿದ್ದಾರೆ ಮನೋಜ್ ಸರ್ ಆ್ಯಂಡ್ ಟೀಮು. ಸೊ ಥ್ಯಾಂಕ್ಸ್ ಟು TD ಅಕಾಡೆಮಿ. ಸೊ ನಮಗೇನು ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ನಾವು ಲಾಸ್ಟ್ 2020ದಿಂದ ಕೂಡ ನಾವು ಮಾರ್ಕೆಟ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇತ್ತು, ಅಂದರೆ ಫುಲ್ಫಿಲ್ ಆದಂಥ ಐಡಿಯಾ ಇರಲಿಲ್ಲ. ಸೊ ಇವಾಗ ಬಂದಾಗ ನಮಗೆ ಒಂದು ವಿಷಯ ಏನಾಯ್ತು ಅಂದರೆ ಲಾಸನ್ನು ಕಡಿಮೆ ಮಾಡ್ಕೊಳ್ಳುವಂಥ ವಿಷಯನ ಇಲ್ಲಿ ನಮ್ಗೆ ಕಲಿಸ್ಕೊಟ್ಟಿದ್ದಾರೆ. ಸೊ ಕ್ಯಾಪಿಟಲ್ ನಮ್ಮದು ಗೇನ್ ಆಗಬೇಕು ಅಂದರೆ ಫಸ್ಟು ಲಾಸ್ ಕಡಿಮೆ ಆಗಬೇಕು. ಸೊ ಲಾಸ್ ಕಡಿಮೆ ಆಗಬೇಕು ಅಂತಂದರೆ ನಾವು ಪರ್ಫೆಕ್ಟ್ ಆದಂಥ ಟ್ರೇಡ್ಗಳನ್ನು ಪ್ಲ್ಯಾಟ್ಫಾರ್ಮಲ್ಲಿ ನಾವು ಕಲ್ತ್ಕೊಂಡಿದ್ದೀವಿ. ಸೊ ಇದೊಂದು ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಸೊ ಇವತ್ತಿನ ಯೂತ್ಸು ಜಾಬ್ ಇಲ್ಲ ಅಂಥೇಳಿ ಅಲ್ಲಿ ಇಲ್ಲಿ ಅಲ್ದಾಡ್ತಿದ್ದಾರೆ.
ಸೊ ಸಣ್ಣ ಕ್ಯಾಪಿಟಲನ್ನು ಯುಟಿಲೈಸ್ ಮಾಡಿಕೊಂಡು ಈ ETF ಇಲ್ಲ ಮ್ಯೂಚುವಲ್ ಫಂಡು ಇಲ್ಲ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸೊ ಈ ಒಂದು TD ಅಕಾಡೆಮಿ ಥರ ಒಂದು ಇನ್ಸ್ಟಿಟ್ಯೂಟಲ್ಲಿ ಬಂದು 3 days ವರ್ಕ್ಶಾಪ್ಗಳನ್ನು ಕಂಡಕ್ಟ್ ಮಾಡಿದ ಮೇಲೆ ಅವ್ರಿಗೆ ಕ್ಯಾಪಿಟಲ್ ಗೇನ್ ಮಾಡ್ಕೊಳ್ಳಿಕ್ಕೂ ಕೂಡ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ಇವತ್ತು ಕೂಡ ಇವೇನಾಗಬೇಕಂದ್ರೆ 20 ಏಜ್ದಿಂದ 40 ಏಜ್ವರೆಗೆ ಏನು ಮಿಡಲ್ ಏಜಲ್ಲಿ ಇದ್ದಾರಲ್ಲ, ಸೊ ಕಂಪಲ್ಸರಿಯಾಗಿ ಈ ಥರ ಒಂದು ಇನ್ಸ್ಟಿಟ್ಯೂಟಲ್ಲಿ ಈ ಒಂದು ಮಾರ್ಕೆಟ್ ಬಗ್ಗೆ ಅಂದರೆ ಕೋರ್ಸ್ ತೊಗೊಂಡು ತಾವು ಪ್ರಾಕ್ಟಿಕಲ್ಲಾಗಿ ತಮ್ಮ ಇದರಲ್ಲಿ ವರ್ಕ್ ಮಾಡಿದರೆ ಇನ್ನೂ ಗೇನ್ ಆಗ್ತಾರೆ, ಒಳ್ಳೆಯ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು TD ಅಕಾಡೆಮಿ. ಡಿಸೆಂಬರ್ ಮಂತಲ್ಲಿ ನಾನು ಆನ್ಲೈನಲ್ಲಿ ಗೋಲ್ಡ್ ಕೋರ್ಸ್ ತೊಗೊಂಡಿದ್ದೆ ಸರ್. ಅದು ಗೋಲ್ಡ್ ಕೋರ್ಸ್ ತೊಗೊಂಡಿಂತ ಸರ್ ನನಗೆ ಇದಕ್ಕಿಂತ ಮುಂಚೆ ಫುಲ್ ಲಾಸಲ್ಲಿದ್ದೆ ಸರ್. ನಾನು ಒಂದು 80,000-90,000 ಇಂಟ್ರಾಡೇ ಮಾಡೋದು, ಆಪ್ಷನ್ಸ್ ಬೈಯಿಂಗ್ ಮಾಡೋದು, ಇದೇ ಥರ ಮಾಡ್ತಾ 1 ಲಕ್ಷ 1 ಲ್ಯಾಕ್ 1.5 ಲ್ಯಾಕ್ ಲಾಸಲ್ಲಿದ್ದೆ ಸರ್. ನಾನು ಆನ್ಲೈನಲ್ಲಿ ಗೋಲ್ಡ್ ಕೋರ್ಸ್ ತೊಗೊಂಡಿಂತ ಮ್ಯಾಕ್ಸಿಮಮ್ ನನ್ನ ಲಾಸ್ ಎಲ್ಲ ಕವರ್ ಆಗಿ ಇವಾಗ ಒಂದು 30,000-40,000 ಪ್ಲಸ್ಸಲ್ಲಿದ್ದೀನಿ ಸರ್ ನಾನು. ಅದೇ ನೋಡಿ ನನ್ನ ಫ್ರೆಂಡ್ಸ್ ಒಂದು 5 ಜನ ಇದ್ದಾರೆ, ನಮ್ಮದೆಲ್ಲ ಗ್ರೂಪ್ ಸರ್ ಇದು. ಇವರು ಇದೇ ನಂತರನೇ ಮಾಡ್ತಾಯಿದ್ರು ಸರ್. ಇವರು ಏನು ಮಾಡ್ತಾಯಿದ್ರು ಅಂದರೆ ಇಂಟ್ರಾಡೇ ಬೈಯಿಂಗ್ ಮಾಡೋದು, ಹಾಂ ಸರ್, ಅದೇ ಟೈಪ್ ಮಾಡ್ತಾಯಿದ್ರು. ಇದನ್ನೆಲ್ಲ ನೋಡಿಬಿಟ್ಟು ಇವ್ರನ್ನೆಲ್ಲ ನಾನೇ ಇವತ್ತು ಕರ್ಕೊಂಬಂದುಬಿಟ್ಟು, ಇಲ್ಲ ಹಿಂಗೆ ಮಾಡಬೇಡಿ, ಇಲ್ಲಿ ಹಿಂಗಿದೆ, ಆನ್ಲೈನಲ್ಲಿ ಕೇಳೋಕ್ಕಿಂತ ಅಲ್ಲೇ ಲೈವ್ ಆಗಿ ಹೋಗಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತಂತ ಎಲ್ಲರೂ ನಾನೇ ಕರ್ಕೊಂಡು ಬಂದು ಇವಾಗ 2 ದಿನದಿಂದ ರಿವ್ಯೂ ಕೊಡ್ತಾ ಇದ್ದಾರೆ ಸರ್ ನಂಗೆ. ತುಂಬ ಚೆನ್ನಾಗೈತಿ, ಕರ್ಕೊಂಬಂದು ಒಳ್ಳೇದು ಮಾಡಿದ್ದೀನಿ, ನಾನು ಮುಂದೆ ಏನು ಮಾಡಬೇಕು ಎಲ್ಲ ಹೇಳ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು ಸರ್. ಬಸವರಾಜ್ ಪಾಟೀಲ್ ಅಂತ ಬೆಳಗಾವಿಂದ ಬಂದಿದ್ದೀನಿ. ನನಗೆ ಆ್ಯಕ್ಚುಲಿ ಮಾರ್ಕೆಟ್ ಅಂದ್ರೇ ಗೊತ್ತಿಲ್ಲ ಸರ್. ನಾನು 10 ವರ್ಷ ಹತ್ರ ನಾನು ಜಾಬ್ ಮಾಡ್ತಾಯಿದ್ದೀನಿ. ನಾನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದಲ್ಲಿ FDಯಲ್ಲಿ ಇದಾವೆ ಸರ್, ಒಂದು 10 to 15 ಲ್ಯಾಕು. ನನಗೆ ಪರಿಚಯ ಇರೋರು ಅಂದರೆ ಉಮೇಶ್ ಸರ್ ಅಂತ. ಇವ್ರು ಏನು ಮಾಡಿದ್ರು, ಫಸ್ಟ್ ಒಂದು ದನ್ ಆ್ಯಪು ಓಪನ್ ಮಾಡಿಕೊಟ್ರು ಸರ್. ಓಪನ್ ಮಾಡಿಕೊಟ್ಟು ಫಸ್ಟ್ ಸ್ಟಾರ್ಟಿಂಗೇ ವಾರ್ನಿಂಗ್ ಮಾಡಿದ್ರು ಸರ್. ಅವರು ಏನಂತ ಮಾಡಿದರು, ಯಾವುದು ಸ್ಟಾಕ್ ಆಪ್ಷನ್ಸ್ ಹೌದು, ಯಾವುದು ಇಂಟ್ರಾಡೇ ಯಾವುದು ಆಡೋಕ್ಕೆ ಹೋಗ್ಬೇಡ ಅಂತ ಹೇಳಿದರು. ಫಸ್ಟ್ ಒಂದು 10 ETF ಹಾಕಿ ಕೊಟ್ಟಿದ್ರು ಸರ್. ಆವಾಗ ಮಾರ್ಕೆಟ್ ಬಿದ್ದಾಗ ನನಗೆ 8,000 ಪ್ಲಸ್ ಆಯಿತು. ಸರ್ ಏನು ಹೇಳಿದ್ರು ಅವಾಗ, ತೆಗ್ಯಾಕೆ ಹೋಗ್ಬೇಡ್ರಿ, ಹಂಗೆ ಇಡ್ರಿ, ಲಾಂಗ್ ಟರ್ಮ್ ಇಡ್ರಿ ಅಂತ ಅಂದಾಗ ಒನ್ ಟೈಮ್ ನಾನೇ ಟ್ರೈ ಮಾಡಿದೆ ಸರ್. ಆಪ್ಷನ್ಸು ಮಾಡಿದಾಗ 0 ಇದ್ದಾಗ ಒಂದು 10 ಪ್ಲಸ್ ಆಯಿತೆ. 10 ಪ್ಲಸ್ ಆಗಂತೆ ಖುಷಿ ಆಯ್ತು ನನಗೆ. ನೆಕ್ಸ್ಟು ಆಡ್ತಾ ಹಾಗೆ ಮತ್ತೊಂದು 40,000 ಲಾಸ್ ಆಗಿದೆ ನೀವು ಪ್ರೆಸೆಂಟು. ಸರ್ ಏನು ಹೇಳಿದ್ರು ಅವಾಗ, 3 days ಕೋರ್ಸ್ ಐತಿ, ಹೋಗು ನಡ್ರಿ TD ಅಕಾಡೆಮಿಗೆ ಅಂತ. ಅವಾಗ ಮತ್ತು ಆಡ್ತಾಯಿದ್ದೀವಿ, ಒಳಗಡೆ ಎಂಟ್ರಿ ಹೊಡೆದ ಅಂದ ಕೂಡಲೇ ಆಡಲೇಬೇಕಲ್ರಿ ಸರ್ ಈಗ. ಹೀಗಾಗಿ TD ಅಕಾಡೆಮಿಗೆ ನಾವು 5 ಜನ ಬೈಲೊಂಗಲ್ದವ್ರೆ ನಾವು ಪ್ರಾಪರ್. ಹಾಗಾಗಿ 5 ಜನ ಬಂದು ಈಗ 100% ಅರ್ಥ ಆಗಿಲ್ಲ, ಅಟ್ಲೀಸ್ಟ್ ಒಂದು 10 to 15% ಅರ್ಥ ಆಗಿದೆ. ಇದೇ ಕೋರ್ಸ್ನ ನಾನು ಮತ್ತೆ ಆನ್ಲೈನ್ ತೊಗೊಂಡು ಪರ್ಫೆಕ್ಟಾಗಿ ಆಗ್ತೀನಿ, ಮುಂದೆ ಆಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು TD. ನಾನು ತುಮಕೂರು ಜಿಲ್ಲೆ ಕೊಡಗೆರೆ ತಾಲೂಕು ಕೋಲಾರದಿಂದ ಗ್ರಾಮದಿಂದ ಬರ್ತಾಯಿದ್ದೀನಿ. ನಾನು ಇದು 2ನೇ ಸೆಷನ್ ಅಟೆಂಡ್ ಮಾಡ್ತಾ ಇರೋದು ಗೋಲ್ಡನ್ ಇದರಲ್ಲಿ. ಇನ್ನೂ ನನಗೆ ಇದೊಂದು TD ಅನ್ನೋದೊಂದು ಸಮುದ್ರದಲ್ಲಿ ಇನ್ನೂ ಈಜಬೇಕು, ಇನ್ನೂ ಕಲಿಬೇಕು, ಇನ್ನೂ ಬಹಳಷ್ಟು ಕಲಿಯೋದಿದೆ. ಹಾಗಾಗಿ ನನ್ನ ಜೀವನ ಇನ್ನೂ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ, ಇನ್ನೂ ಕಲಿಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಥ್ಯಾಂಕ್ ಯು TD. ಸರ್, ನನ್ನ ಹೆಸರು ರಾಜೇಗೌಡ ಅಂತ. ನಾನು 2 yearsಯಿಂದ ನಿಮ್ಮ ವಿಡಿಯೋ ನೋಡ್ತಾ ಇದ್ದೀನಿ ಸರ್ದು. ಬರಬೇಕು ಅಂತ ಯಾವುದೋ ಕಮಿಟ್ಮೆಂಟಿಂದ ತುಂಬ ದುಡ್ಡು ಬೇಕು ಅಂತ ಅಂದ್ಕೊಂಡು ಬರಲಿಲ್ಲ. ಈಗ ರೀಸೆಂಟಾಗಿ ಒಂದು 1 ಮಂತಿಂದ ನೋಡಿದ್ವಿ. ಬೇಸಿಕ್ ಕೋರ್ಸ್ ಎಲ್ಲ ಆ್ಯಪೆಲ್ಲ ಡೌನ್ಲೋಡ್ ಮಾಡಿಕೊಂಡು ಸೊ ಟ್ರೈ ಮಾಡ್ಬೋದು ಅಂತ 2 yearsಯಿಂದ ಟ್ರೈ ಮಾಡಿದ್ರೆ ಈಗ ಬಂದಿದೆ. ಈಗ ಅಟ್ಲೀಸ್ಟ್ ಸಮ್ ನಾಲೆಡ್ಜ್ ಬಂದಿದೆ. ಸೊ ಸರ್ ಹೇಳ್ತಿದ್ದು ಗ್ಯಾಮ್ಲಿಂಗ್ ಮಾಡೋದಕ್ಕೆ ಬರ್ಬಿಟ್ಟು ನಾವೇನು ಅಂದ್ಕೊಂಡು ಗ್ಯಾಮ್ಲಿಂಗ್ ಅಂತಲೇ ಅಂದ್ಕೊಂಡಿದ್ದೆ. ಯಾಕೆಂದರೆ ನಮ್ಗೆ ಗೊತ್ತಿರೋರು ತುಂಬ ಜನ ಪೋಸ್ಟ್ ಆಫ್ ಮುಗಿಸಿ 20 lakhs 30 lakhs ಕಳ್ಕೊಂಡಿದ್ರು ಅಲ್ಲಿ ದುಡ್ಕೊಂಬಂದು ಫಾರಿನಲ್ಲಿ 2 years. ಬಟ್ ನಮಗೆ ಭಯ. ಸೊ 5 yearsಯಿಂದ ನಾವು ಆಚಾರ್ಯ ಕಾಲೇಜ್ ವರ್ಕ್ ಮಾಡೋದು, 5 yearsಯಿಂದ ಟ್ರೈ ಮಾಡ್ತಾಯಿದ್ವಿ. ಬಟ್ ಏನಕ್ಕೆ ನಮ್ಮ ಸುತ್ತ ಇರೋದು ಆಲ್ಮೋಸ್ಟ್ ಕಳ್ಕೊಂಡಿದ್ದಾರೆ. ಈಗ ಸ್ವಲ್ಪ ನಮ್ಮ HODನೂ ಮಾಡ್ತಾಯಿದ್ದಾರೆ. ಅವ್ರು ಸ್ವಲ್ಪ ಅವರು ಇನ್ಪುಟ್ ಚೆನ್ನಾಗಿದೆ, ಹೋಗಿ ಬನ್ನಿ ಕೋರ್ಸ್ಗೆ ಅಂತ ಅವರು ಹೇಳಿದ್ದಕ್ಕೆ ಸೊ ನಾವು ಟ್ರೈ ಮಾಡ್ಬೋದು ಅಂತ ಬಂದಿದ್ವಿ. ಬಟ್ ತುಂಬ ವರ್ತಾ ಇದೆ. ಸೊ ನಾನು ಟ್ರೈ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಹೆಸರು ಮೇಘಶ್ಯಾಮ್ ಅಂತ. ನಾನು ಕೆಂಗೇರಿ ಸೈಡಿಂದ ಬಂದಿರೋದು. ಸೊ ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅಂತ ಆಸಕ್ತಿ ಇತ್ತು, ಬಟ್ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ. ಸೊ ನಮ್ಮ ಫ್ಯಾಮಿಲಿ ಫ್ರೆಂಡ್ ಮುಖಾಂತರ ನಾವು ಬಂದ್ವಿ. ಸೊ ಏನಂದರೆ ತುಂಬ ಕಮ್ಮಿ ಬೆಲೆಗೆ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಆಮೇಲೆ ತುಂಬ ಲೈವ್ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು ಬೋರ್ ಆಗಬಾರ್ದು ಅಂತ ಮಧ್ಯದಲ್ಲಿ ಜೋಕ್ಸ್ ಎಲ್ಲ ಮಾಡಿ ನಗಿಸ್ಕೊಂಡು ಇನ್ನೂ ಇಂಟ್ರಾಕ್ಟಿವ್ ಆಗಿರಲಿ,
ಲೈಕ್ ಆ ಬೋರ್ನೆಸ್ ಬರಬಾರ್ದು. ಆಮೇಲೆ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಸೊ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಸರ್ ನನ್ನ ಹೆಸರು ಸಾಯಿರಾಮ್ ಅಂತೇಳಿ ಬಳ್ಳದಿಂದ ಬಂದಿದ್ದೀನಿ. ಮುಂಚೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬ್ಲೈಂಡಲ್ಲಿ ಆಗ್ತಾಯಿದ್ದೆ, ಥ್ರೂ ಯೂಟ್ಯೂಬ್ ಮುಖಾಂತರ ನೋಡ್ಕೊಂಬಿಟ್ಟು ಆಗ್ತಾಯಿದ್ದೆ, ಬಟ್ ತುಂಬ ಕಳ್ಕೊಂಡಿದ್ದೀನಿ. ಬಟ್ ಅಕಾಡೆಮಿ ಸೇರಿದಾಗಿಂದ ಅನಾಲಿಸಿಸು ಪ್ರತಿಯೊಂದು ಇನ್ ಡೆಪ್ತ್ ತಿಳ್ಕೊಂಬಿಟ್ಟು ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ. ನೆಕ್ಸ್ಟ್ ಅನಾಲಿಸಿಸ್ ನೋಡ್ಕೊಂಬಿಟ್ಟು ಮಾಡ್ಬೋದು ಅಂತ ಹೇಳ್ಬಿಟ್ಟು ತುಂಬ ಕಾನ್ಫಿಡೆನ್ಸ್ ಬಂದಿದೆ. ಥ್ಯಾಂಕ್ ಯು TD ಅಕಾಡೆಮಿ. ನನ್ನ ಹೆಸರು ಪ್ರದೀಪ್, ಹಾಸನಿಂದ ಬಂದಿದ್ದೀನಿ. ಸೊ ಜಸ್ಟ್ 3 days ಸೆಷನ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಕ್ಲಾಸಸ್ ಎಲ್ಲರಿಗೂ ಅರ್ಥ ಆಗೋ ಥರನೇ ಹೇಳ್ಕೊಡ್ತಾರೆ. ಸೊ ಇಫ್ ಇನ್ ಕೇಸ್ ನೀಡೆಡ್ ಏನಾದರೂ ಇದೆ ಅಂದರೂ ಕೂಡ ರಿವಿಷನ್ಸ್ ಕ್ಲಾಸಸ್ ಇರುತ್ತೆ. ಡೆಫಿನೆಟ್ಲಿ ಇದು ಬರೋಕ್ಕಿಂತ ಮುಂಚೆ ಒಪಿನಿಯನ್ಸ್ ಲೈಕ್ ಕೈಂಡ್ ಆಫ್ ಗ್ಯಾಮ್ಲಿಂಗ್ ಅನ್ನೋ ಥರ ಇತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಇಲ್ಲಿ ಬಂದಾದಮೇಲೆ ಸ್ಟ್ರಾಟಜೀಸು ಮತ್ತು ಕೆಲವೊಂದು ಟೆಕ್ನಿಕ್ಸ್ ಎಲ್ಲ ನೋಡಿದ್ಮೇಲೆ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಗೇಮ್ ಅಂತ ಅನಿಸುತ್ತೆ. ಸೊ ಡೆಫಿನೆಟ್ಲಿ ಐ ವುಡ್ ರೆಕಮೆಂಡ್ ಎವರಿವನ್ ಟು ಕಮ್ ಹಿಯರ್ ಆ್ಯಂಡ್ ಜಾಯ್ನ್ ದ ಕೋರ್ಸ್ ಆ್ಯಂಡ್ ಗೆಟ್ ರೆಡಿ ಫಾರ್ ಇಟ್. ಥ್ಯಾಂಕ್ ಯು. ಸರ್ ನಮಸ್ತೆ, ನನ್ನ ಹೆಸರು ಶಿವಮೂರ್ತಿ ಹಿರೇಮಠ ಅಂತೇಳಿ ನಾವು ಬೆಳಗಾವಿಯಿಂದ ಬಂದಿದ್ದೀವಿ. ಟೋಟಲ್ ಈ ಒಂದು ಮಾರ್ಕೆಟ್ ರಿಲೇಟೆಡ್ ನಾನು ಹೇಳಬೇಕಂದ್ರೆ ನನಗೆ ಮಾರ್ಕೆಟ್ ಬಗ್ಗೆ 2008ದಲ್ಲಿ ಸ್ವಲ್ಪ ನಾಲೆಜ್ ಇತ್ತು. ಸೊ ಅಲ್ಲಿಂದ ನಾನು ಏನು ಮಾಡಿದೆ 2020ವರೆಗೂ ಕೂಡ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲಿಲ್ಲ. ಬಟ್ ಕೋವಿಡ್ ಬಂದ ಟೈಮ್ದಲ್ಲಿ ನಮಗೆ ಮಾರ್ಕೆಟ್ದಲ್ಲಿ ಸ್ವಲ್ಪ ಆಪ್ಷನ್ ಟ್ರೇಡಿಂಗ್ ಮಾಡಬೇಕು ಅನ್ನುವಂಥದ್ದು ಹಂಬಲದಿಂದ ಏನು ಮಾಡಿದ್ವಿ, ಟೋಟಲ್ 4 to 5 lakhs ಲಾಸ್ ಮಾಡ್ಕೊಂಡಿವಿ. ಸೊ ಇವಾಗ ನಾವು ಏನು ಮಾಡ್ಕೊಂಡಿವಪ್ಪ ಅಂತಂದರೆ TD ಅನ್ನುವಂಥ ಒಂದು ಸಂಸ್ಥೆಗೆ ಬಂದು 3 days ವರ್ಕ್ಶಾಪ್ ತೊಗೊಂಡು, ಬಟ್ ಇದು ಮನುಷ್ಯರದ್ದು ಎಲ್ಲ ರೀತಿಯದು ಯೂಟ್ಯೂಬ್ಗಳನ್ನಾಗಲಿ ಕ್ಲಾಸ್ಗಳನ್ನಾಗಲಿ ಆನ್ಲೈನ್ ಕ್ಲಾಸ್ಗಳನ್ನ ನಾವು ಅಟೆಂಡ್ ಆಗ್ತಾ ಇದ್ದೀವಿ. ಸೊ ಅಲ್ಲಿ ಇಂಟ್ರೆಸ್ಟ್ ಬಂದ ಮೇಲೆ ನಾವು ಇಲ್ಲಿ ಬೆಂಗಳೂರಿಗೆ ಡೈರೆಕ್ಟು 5 members ನಾವೇನು ಮಾಡಿದ್ವಿಪ್ಪ ಅಂತಂದರೆ ಈ ಕ್ಲಾಸ್ ಕೇಳಲಿಕ್ಕಂತೆ ಬಂದಿವಿ. ಸೊ ಇಲ್ಲಿ ವಂಡರ್ಫುಲ್ ಕ್ಲಾಸ್ ಆಯಿತು 3 days. ಸೊ ಹಾಗಾಗಿ ಇಲ್ಲಿ IPOದಿಂದ ಹಿಡಿದು ಅಂದರೆ ಆಪ್ಷನ್ ಟ್ರೇಡಿಂಗ್ ಬಂತು, ಸ್ಟ್ರಾಟಜಿ ರಿಲೇಟೆಡ್ ಬಂತು, ಫಂಡಮೆಂಟಲ್ ಅನಾಲಿಸಿಸ್ ಬಂತು, ಆನಂತರ ಮ್ಯೂಚುವಲ್ ಫಂಡು, ETF, ಹಲವಾರು ಉತ್ತಮವಾದಂಥ ನಿಫ್ಟಿ 50 ಅಂಡರ್ ಒಳಗೆ ಎಷ್ಟು ಒಳ್ಳೆ ಶೇರ್ಸ್ ಇದಾವಲ್ಲ, ಇಂಡೆಕ್ಸ್ಗಳಿದೆ, ಅದ್ರ ಸಂಪೂರ್ಣವಾದಂಥ ಮಾಹಿತಿಯನ್ನು ನಮಗೆ ಒದಗಿಸ್ಕೊಟ್ಟಿದ್ದಾರೆ. ಸೊ ಅದನ್ನು ಅರ್ಗಿಸ್ಕೊಂಡು ನಾವು ಮುಂದಿನ ಒಂದು ದಿನಮಾನಗಳಲ್ಲಿ ಅದೇ ಇವ್ರು ಕೊಟ್ಟಿರ್ತಕ್ಕಂಥ ರೂಟಲ್ಲಿ ನಾವು ಏನು ಮಾಡ್ತೀವಿ, ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಮಾರ್ಕೆಟಲ್ಲಿ ಈಸ್ತೀವಿ ಅನ್ನುವಂಥದ್ದನ್ನು ವ್ಯಕ್ತಪಡಿಸ್ಬೇಕಾಗ್ತದೆ. ಇನ್ನೊಂದು ಪೂರ್ವದಲ್ಲಿ ಹೇಳ್ಬೇಕಂದ್ರೆ ಇವತ್ತಿನ ಯುವಕರಿಗೆ ಜಾಬ್ ಅನ್ನೋದು ಕೂಡ ಭಾಳ ನೀಡಿದೆ. ಆ್ಯಕ್ಚುಲಿ ಫ್ಯಾಮಿಲಿ ಮೆಂಬರ್ಸ್ ಇವತ್ತಿನ 20 to 40 years ಏನು ಮಿಡಲ್ ಇದ್ದಾರಲ್ಲ, ಅವ್ರಿಗೆ ಜಾಬ್ದು ಅವಶ್ಯಕತೆ ಇದೆ. ಜಾಬ್ ಮಾಡ್ತಾನೂ ಕೂಡ ಇಂಥ ಒಂದು ಪ್ಯಾಸಿವ್ ಇನ್ಕಮ್ಗೋಸ್ಕರ ಈ ಥರ ಮಾರ್ಕೆಟ್ ಇನ್ಸ್ಟಿಟ್ಯೂಟಲ್ಲಿ ಏನು TD ಅಕಾಡೆಮಿ ಏನಿದೆಯಲ್ಲ ಅಂಥದ್ರಲ್ಲಿ ಪರ್ಫೆಕ್ಟಾಗಿ ಬಂದು ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಮನುಷ್ಯರು ಇದ್ದಾರೆ. ಅವರಲ್ಲಿ ಈ ಒಂದು ಮಾಹಿತಿಯನ್ನು ಪಡೆದುಕೊಂಡು ತಾವೇ ಸ್ವತಃ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಪ್ಯಾಸಿವ್ ಇನ್ಕಮನ್ನು ಮಾಡ್ತಾಯಿದ್ರೆ ಅವ್ರದ್ದು ಫ್ಯಾಮಿಲಿ ಲೀಡ್ ಆಗುತ್ತೆ. ಮಕ್ಕಳ ಎಜುಕೇಷನು, ಫಾದರ್ದು ಹೆಲ್ತು, ಈ ಥರ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿರ್ತವೆ, ಅವನ್ನೆಲ್ಲನೂ ಕೂಡ ಲೀಡ್ ಮಾಡ್ಬೋದು ಅಂತ ನಾನು ವ್ಯಕ್ತಪಡಿಸ್ತೀನಿ. ಸೊ 100% ಯೂತ್ಸ್ ಎಲ್ಲರೂ ಈ ಮಾರ್ಕೆಟಲ್ಲಿ ಈಸ್ಬೇಕಂದ್ರೆ ಕಂಪಲ್ಸರಿಯಾಗಿ ಇದನ್ನು ಒಂದು ಸ್ವಲ್ಪ ಕಲಿಬೇಕು, ಕಲಿತೆ ಟ್ರೇಡ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎವ್ರಿವನ್. ಸೊ ಒಳ್ಳೆ ಪ್ರಶ್ನೆಗಳು ಕೇಳಿದ್ರಿ, ಒಳ್ಳೆ ಸೀನಿಯರ್ಸ್ ಎಲ್ಲ ಕೂತಿದ್ರು, ತುಂಬ ಪ್ರಶ್ನೆಗಳು ಕೇಳಿದ್ರಿ. ಇಟ್ಸ್ ಅ ವೆರಿ ಗುಡ್ ಇಂಟ್ರಾಕ್ಟಿವ್ ಬ್ಯಾಚ್ ಅಂತ ಹೇಳ್ಬೋದು. ಇವಾಗ ಏನು ಕಲ್ತಿದ್ರಲ್ಲ ಅದನ್ನು ನಾಳೆಯಿಂದ ಪ್ರಾಕ್ಟೀಸ್ ಮಾಡಿ ಲಾಸ್ಟಿಗೆ ಬರೋದೇ ಪ್ರಾಫಿಟ್ಟು. ನಾಳೆಯಿಂದನೇ ದುಡ್ಡು ಮಾಡ್ತೀನಿ ಅಂತ ಬರಬೇಡಿ. ನಾಳೆಯಿಂದ ಅಟ್ಲೀಸ್ಟ್ ನಾನು ಹೇಳ್ತಿರೋದು ಸಣ್ಣ ಪುಟ್ಟ ಅಮೌಂಟ್ ಹಾಕ್ಕೊಂಡು ಏನಾದ್ರು ಡೌಟ್ಸ್ ಕೇಳಿ ನಮ್ಮನ್ನು. ಆ್ಯಂಡ್ ನಮ್ಮ ಟ್ರೈನರ್ಸ್, ಎಲ್ಲ ಟ್ರೈನರ್ಸು ನಂಬರ್ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀವಿ. ಕರೆ ಮಾಡಿ, ಗೊತ್ತಾಗ್ತಾ ಇಲ್ಲ ಅಂದರೆ. ಸೊ ನಮ್ಮ ಟ್ರೈನರ್ಸ್ ಇಲ್ಲೇ ಓಡಾಡ್ತಾ ಇರ್ತಾರೆ, ಹೆಲ್ಪ್ ತೊಗೊಳ್ಳಿ, ರಿವಿಷನ್ ಕ್ಲಾಸಸ್ ಅಟೆಂಡ್ ಮಾಡಿ. ಆ್ಯಂಡ್ ನೀವು ಕಲ್ತಿರೋ ವಿದ್ಯೆನ ಒಂದು 4 ಜನಕ್ಕೆ ಸ್ಪ್ರೆಡ್ ಮಾಡಿ. ಅಟ್ಲೀಸ್ಟ್ ನಿಫ್ಟಿ ಬೀಸ್ ಅಂದ್ರೇನು, ETF ಅಂದ್ರೇನು, ಇವತ್ತು ಬೆಳಗಾಂನಿಂದ ಇಷ್ಟು ಜನ ಬಂದಿದ್ದಾರೆ. ಅಷ್ಟು ದೂರದಿಂದ ಇಷ್ಟು ದೂರ ಬರೋ ಅವಶ್ಯಕತೆ ಏನಂದರೆ ಇಲ್ಲಿ ಏನೋ ಒಂದು ಆಶಾಕಿರಣ ಇದೆ, ಇಲ್ಲಿ ನಾವು ಗೆಲ್ಲೋದಕ್ಕೆ ಒಂದು ಸೀಕ್ರೆಟ್ ಟೆಕ್ನಿಕ್ ಇಲ್ಲಿದೆ ಅನ್ನೋ ಒಂದು ಟೆಕ್ನಿಕ್ಕನ್ನು ಕಂಡುಹಿಡ್ಕೊಂಡು ಇಷ್ಟು ದೂರ ಬಂದ್ರಿ. ಸೊ ಆ್ಯಂಡ್ ಐ ಡೆಫಿನೆಟ್ಲಿ ಫೀಲ್ ಬೆಳಗಾವಿಯಿಂದ ಬಂದಿರೋದು ಟೈಮ್ ಆಗಲಿ, ನೀವು ಕೊಟ್ಟಿರೋವಂಥ ಫೀಸ್ ಆಗಲಿ 100% ನಿಮಗೆ ವರ್ತ್ ಇರುತ್ತೆ. ಯಾಕಂದರೆ ನಿಮಗೆ ಮತ್ತೆ ಇನ್ನೊಂದು ಸತಿ ರಿವಿಷನ್ ಕ್ಲಾಸು ಸಹ ಬರ್ಬೋದು. ಜೊತೆಗೆ ಹುಬ್ಳಿ ಬ್ರ್ಯಾಂಚ್ ಇದೆ, ಅಲ್ಲಿಗೂ ಹೋಗ್ಬಿಟ್ಟು ಅಲ್ಲಿನೂ ಸಹ ರಿವಿಷನ್ ಕ್ಲಾಸ್ ಅಟೆಂಡ್ ಮಾಡ್ಬೋದು. ಸೊ ನಿರಂತರ ಕಲಿತಾರಿ, ಸತತವಾಗಿ ಪ್ರಯತ್ನ ಪಡ್ತಾರೆ. ಸೊ ಸ್ಟಾಕ್ ಮಾರ್ಕೆಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕು. ಮೇ ಬಿ ಸ್ವಲ್ಪ ಜನಕ್ಕೆ 3 ತಿಂಗಳಲ್ಲಿ ಅರ್ಥ ಆಗುತ್ತೆ, ಸ್ವಲ್ಪ ಜನಕ್ಕೆ 1 ವರ್ಷ ತಗೊಳುತ್ತೆ ಅರ್ಥ ಆಗೋದಕ್ಕೆ. ಬಟ್ ಯಾವತ್ತೋ ಒಂದು ದಿವಸ ಅರ್ಥ ಆಗಲೇಬೇಕು. ಬಿಕಾಸ್ ನಾವು ನಿಮ್ಮ ಜೊತೆ ಇರ್ತೀವಿ ಸಹಾಯ ಮಾಡೋದಕ್ಕೆ. ಏನೇ ಒಂದು ಸಿಲ್ಲಿ ಡೌಟ್ ಇದ್ರೂ ಕೇಳಿ. ಸೊ ಡೆಫಿನೆಟ್ಲಿ ನೀವೆಲ್ಲರೂ ಸಕ್ಸಸ್ಫುಲ್ ಆಗ್ತೀರಾ. ಸೊ ನಾನು ಹೇಳ್ದಂಗೆ TD ಸಂಸ್ಥೆ ಇವತ್ತು 10 ಬ್ರಾಂಚ್ ಮಾಡಿರ್ಬೋದು. ನಾಲೆಜ್ನ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಇದೇ 23ನೇ ತಾರೀಕು ಮಂಗಳೂರು ಬ್ರಾಂಚ್ ಓಪನ್ ಆಗ್ತಾಯಿದೆ, 5ನೇ ಏಪ್ರಿಲ್. ಸೊ ಅಗೇನ್ ಸಂಡೇ ಬರುತ್ತೆ.
5th ಏಪ್ರಿಲ್ ಎಲೆಕ್ಟ್ರಾನಿಕ್ ಸಿಟಿ ಬ್ರಾಂಚ್ ಓಪನ್ ಆಗ್ತಾ ಇದೆ. ಇಷ್ಟೆಲ್ಲ ಮಾಡಿದ್ರೂ ಸಹ ಸ್ಟಿಲ್ ನಮ್ಮ ಕರ್ನಾಟಕದಲ್ಲಿ ನಾವು 1% ಜನನೂ ಸಹ ಚೇಂಜ್ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ಎಷ್ಟು ಜನನ ಚೇಂಜ್ ಮಾಡೋಕ್ಕಾಗುತ್ತೆ ಹೇಳಿ. ಸೊ ಇದನ್ನು ಅಟ್ಲೀಸ್ಟ್ ಒಂದು 10% ಜನನ ಚೇಂಜ್ ಮಾಡಬೇಕಂದ್ರೆ 7 ಕೋಟಿಯಲ್ಲಿ 70 ಲಕ್ಷ ಜನನ ಚೇಂಜ್ ಮಾಡಬೇಕಂದ್ರೆ ನೀವೆಲ್ಲರೂ ಸ್ವಲ್ಪ ಏನು ಮಾಡಬೇಕು, ವಿದ್ಯಾನ ಸ್ಪ್ರೆಡ್ ಮಾಡಬೇಕು. ನಿಮ್ಮ ಹತ್ರಲಿರೋ ನಾಲೆಜ್ನ ಸ್ಪ್ರೆಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ನಿಮ್ಮ ಮನೆ, ನಿಮ್ಮ ಸುತ್ತಮುತ್ತ ಇರೋ ಜನಗಳಿಗೆ ಅಟ್ಲೀಸ್ಟ್ ಶೇರ್ ಅಂದರೆ ಏನು ಅಂತ ಹೇಳಿಕೊಟ್ರೆ ತುಂಬ ಬೆನಿಫಿಟ್ ಆಗುತ್ತೆ ಅವ್ರಿಗೂ ಸಹ. ನಾವು ಸಹ 2ನೇ ಗುಜರಾತ್ ಆಗ್ಬೋದು ಅಂತ ಹೇಳ್ತಾ ಎಲ್ಲರೂ ಆದಷ್ಟು ಬೇಗ ಕೋಟ್ಯಾಧಿಪತಿಗಳಾಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.